ಮಕ್ಕಳೇ, ಎಲ್ಲಿ ತನಕ ಬಂತು ನಿಮ್ಮ ನೀಟ್ ಪ್ರಿಪರೇಷನ್. ಇವತ್ತಿನ ಸೆಷನ್ ನಾವು ಡಿಸ್ಕಸ್ ಮಾಡುವಂತಹ ಫಿಸಿಕ್ಸ್ ಚಾಪ್ಟರ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಇದೆ. ಇದರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್. ಅದನ್ನು ಡಿಸ್ಕಸ್ ಮಾಡುವಂತ ಮುಂಚೆ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಅಂತ ನೋಡುವ. ಸೀರಿಯಸ್ ಸ್ಟೂಡೆಂಟ್ಸ್, ಈ ಪಾರ್ಟ್ ಇಂದ ನ್ಯೂಮರಿಕಲ್ಸ್ ಆಸ್ ಸಚ್ ಕೇಳಲ್ಲ. ದಟ್ ಇಸ್ ವಾಟ್ ವಿ ಹ್ಯಾವ್ ಬೀನ್ ಒಬ್ಸರ್ವಿಂಗ್. ಆದರೆ ಇದಕ್ಕೆ ರಿಲೇಟೆಡ್ ಏನಾದರೂ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ಬರಬಹುದು, ಅಥವಾ ಟ್ರೂ ಆರ್ ಫಾಲ್ಸ್ ಥರ ಕ್ವೆಶನ್ಸ್ ಅನ್ನು ನೀವು ನೀಟ್ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾತ್ರವಲ್ಲ, ವೆನ್ ಯು ಲರ್ನ್ ಥರ್ಮೋಡೈನಮಿಕ್ಸ್ ಅವಾಗ ಈ ಡಿಗ್ರೀಸ್ ಆಫ್ ಫ್ರೀಡಮ್ ವಾಪಸ್ ಬರುತ್ತೆ. ಸೊ ಇದಿಲ್ಲೇ ಅರ್ಥ ಆಗಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಚಾಪ್ಟರಲ್ಲಿ ಅದು ಡಿಫಿಕಲ್ಟ್ ಆಗುತ್ತೆ. ಸೊ ದಿಸ್ ಟಾಪಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. So before I begin with the session, all of you, I want to tell you all that ನಮ್ಮ Xylem Kannada NEET YouTube channel ಅಲ್ಲಿ we are uploading the content videos daily. Physics ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಕಾಂಟೆಂಟ್ ವಿಡಿಯೋಸ್ ಅನ್ನು ನಾವು ಡೈಲಿ ಅಪ್ಲೋಡ್ ಮಾಡ್ತಿರ್ತೇವೆ ನಿಮ್ಮ ನೀಟ್ ಪ್ರಿಪ್ರೇಷನ್ ಅನ್ನ ಫಾಸ್ಟ್ ಟ್ರ್ಯಾಕ್ ಮಾಡೋಕ್ಕೋಸ್ಕರ. ಆ್ಯಂಡ್ ಆಫ್ಟರ್ ದ ಕ್ಲಾಸ್, ಇಫ್ ಯು ವಾಂಟ್ ದ ಕ್ಲಾಸ್ ನೋಟ್ಸ್, ನೀವೇನು ಮಾಡಬೇಕು, ವೆರಿ ಸಿಂಪಲ್. ನಿಮ್ಮ ಯೂಟ್ಯೂಬ್ ವಿಂಡೋ ಇದೆಯಲ್ವಾ, ಯೂಟ್ಯೂಬ್ ವಿಂಡೋದ ಕೆಳಗಡೆ, ನಮ್ಮ ವಿಡಿಯೋ ಪ್ಲೇ ಆಗ್ತಿರುವಂತಹ ಯೂಟ್ಯೂಬ್ ವಿಂಡೋದ ಕೆಳಗಡೆ ಯು ವಿಲ್ ಬಿ ಏಬಲ್ ಟು ಸಿ ದ ಡಿಸ್ಕ್ರಿಪ್ಷನ್. ಅಲ್ಲಿ ಯು ವಿಲ್ ಬಿ ಏಬಲ್ ಟು ಸಿ ದ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ link to access all the class notes. Now we will start with the class. Let's go further. So kinetic theory of gases ಅಲ್ಲಿ ಫಸ್ಟ್ ನೀವು ಡಿಗ್ರಿ ಆಫ್ ಫ್ರೀಡಮ್ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು. ಈ ಡಿಗ್ರಿ ಆಫ್ ಫ್ರೀಡಮ್ ನಾನು ಒಂದು ಸಿಂಪಲ್ ಎಕ್ಸಾಮ್ ಕೊಡೋದಾದ್ರೆ, ಹಗಲು ಹೊತ್ತಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಫ್ರೀಡಮ್ ಟು ಮೂವ್ ಅರೌಂಡ್ ಅಲ್ವಾ. ನಮಗೆ ಯಾವುದೇ ಭಯ ಇಲ್ಲ, ಇಟ್ಸ್ ಸೇಫ್ ಅಂತ ಫೀಲಿಂಗ್ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಮಗೆ ತುಂಬ ಫ್ರೀಡಮ್ ಇದೆ ಹ್ಯೂಮನ್ಸ್ಗೆ. ರಾತ್ರಿ ಆದರೆ ಎಲ್ಲೋ ಒಂದು ಸ್ವಲ್ಪ ಅಯ್ಯೋ ನಾಯಿ ಬೊಗಳ್ತಿದೆ, ಅಲ್ಲಿ ಯಾವ್ದಾದ್ರು ಆನಿಮಲ್ಸ್ ಇರ್ಬೋದು ಅಂತ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಫ್ರೀಡಮ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ವಾ. ಸೊ ಆ್ಯಕ್ಚುಲ್ ಆಗಿ ಮಾಲಿಕ್ಯೂಲ್ಸ್ನ ಕೇಸಸ್ಸಲ್ಲಿ, ಗ್ಯಾಸ್ ಮಾಲಿಕ್ಯೂಲ್ಸ್ನ ಕೇಸಸ್ಸಲ್ಲಿ ಕೂಡ ಡಿಗ್ರೀಸ್ ಆಫ್ ಫ್ರೀಡಮನ್ನು ಕಲಿಲಿಕ್ಕೆ ತುಂಬ ಈಸಿ. ಇದು ಅದೇ ಥರ ನೀವು ಕಾನ್ಸೆಪ್ಟನ್ನು, ಅನಾಲಜಿಯನ್ನು ನೋಡ್ಬೋದು. ವೆರಿ ಸಿಂಪಲ್. ನೋಡಿ ಇಲ್ಲಿ, ಇಟ್ ಈಸ್ ದ ಪಾಸಿಬಲ್ ಇಂಡಿಪೆಂಡೆಂಟ್ ಮೋಷನ್ ಅ ಸಿಸ್ಟಮ್ ಕ್ಯಾನ್ ಹ್ಯಾವ್. ಸೊ ಒಂದು ಮಾಲಿಕ್ಯೂಲ್ ಅಥವಾ ಒಂದು ಸಿಸ್ಟಮ್ ಯಾವುದೆಲ್ಲ ರೀತಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಮೂವ್ ಆಗ್ಬೋದು, ದಟ್ ಇಟ್ ಸೆಲ್ಫ್ ಇಸ್ ದ ಡಿಗ್ರಿ ಆಫ್ ಫ್ರೀಡಮ್. ದಟ್ ಈಸ್ ಹೌ ಇಟ್ ಇಸ್. ಸೊ ಯಾವುದೆಲ್ಲ, ಫಾರ್ ಎಕ್ಸಾಂಪಲ್ ಒಂದು ಮಾಲಿಕ್ಯೂಲ್ ಇದೆ, ಗ್ಯಾಸ್ ಮಾಲಿಕ್ಯೂಲ್ ಇದೆ. ಸೊ ನೀವು ಲೀನಿಯರ್ ಮೋಷನ್ ಆಗಿ ನೋಡೋದಾದ್ರೆ ಗ್ಯಾಸ್ ಮಾಲಿಕ್ಯೂಲ್ಸ್ದು ಲೀನಿಯರ್ ಆಗಿ ಅದು ಎಕ್ಸ್ ಆಕ್ಸಿಸ್ ಅಲ್ಲೂ ಮೂವ್ ಆಗ್ಬೋದು, ವೈ ಆಕ್ಸಿಸ್ ಅಲ್ಲೂ ಮೂವ್ ಆಗ್ಬೋದು, ಝಡ್ ಆಕ್ಸಿಸ್ ಅಲ್ಲೂ ಮೂವ್ ಆಗ್ಬೋದು. ಸೊ 3 ಟೈಪ್ಸ್ ಅಲ್ಲಿ ಅದು ಲೀನಿಯರ್ ಮೋಷನ್ ಅನ್ನು ತೋರಿಸ್ಬೋದು. ಸೊ ಟ್ರಾನ್ಸ್ಲೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳುವಂಥದ್ದು 3 ಆಯಿತು. ಸೊ ಡಿಗ್ರಿ ಆಫ್ ಫ್ರೀಡಮ್ ಅಂದರೆ ಇವಾಗ ಕ್ಲಾರಿಟಿ ಬಂತು ಅಂತ ಅನ್ಕೊಳ್ತೇನೆ. ವೆನ್ ವಿ ಟಾಕ್ ಅಬೌಟ್ ಡಿಗ್ರಿ ಆಫ್ ಫ್ರೀಡಮ್, ದೇರ್ ಆರ್ 3 ಕ್ಯಾಟಗರೀಸ್ ಆರ್ ಟೈಪ್ಸ್ ಇನ್ ಇಟ್. ಒಂದು ಟ್ರಾನ್ಸ್ಲೇಷನಲ್ ಡಿಗ್ರಿ ಆಫ್ ಫ್ರೀಡಮ್, FT. ಸೊ ಇನ್ ಜನರಲ್ ಡಿಗ್ರಿ ಆಫ್ ಫ್ರೀಡಮ್ ಅನ್ನು ಎಫ್ ಅಂತಾನೆ ಡಿನೋಟ್ ಮಾಡುವಂಥದ್ದು. ಆ್ಯಂಡ್ ಟ್ರಾನ್ಸ್ಲೇಷನ್ ಅಂತ ತೋರ್ಸೋಕ್ಕೋಸ್ಕರ ಇಟ್ ಇಸ್ FT. ರೊಟೇಷನಲ್ ಡಿಗ್ರಿ ಆಫ್ ಫ್ರೀಡಮ್, FR. ಆ್ಯಂಡ್ ಫೈನಲಿ ವೈಬ್ರೇಷನಲ್ ಡಿಗ್ರಿ ಆಫ್ ಫ್ರೀಡಮ್, FV. ಇವಾಗ ನೀವು ಕೇಳ್ಬೋದು, ಮ್ಯಾಮ್ ಇದು ಯಾವುದೆಲ್ಲ ಸಂದರ್ಭದಲ್ಲಿ ನೋಡಬಹುದು ಅಂತ. ನಿಮ್ಮ ಹತ್ರ ಒಂದು ಮಾಲಿಕ್ಯೂಲ್ ಇದೆ ಅಥವಾ ಸೆಟ್ ಆಫ್ ಮಾಲಿಕ್ಯೂಲ್ಸ್ ಇದೆ ಅನ್ಕೊಳ್ವಾ, ದೇ ಆರ್ ಶೋಯಿಂಗ್ ಅ ಟ್ರಾನ್ಸ್ಲೇಷನಲ್ ಮೋಷನ್. ಸೊ ಎಷ್ಟು ಡೈಮೆನ್ಷನಲ್ ಅಂದರೆ ಎಷ್ಟು ಡೈರೆಕ್ಷನಲ್ಲಿ ದೇ ಕ್ಯಾನ್ ಗೋ will be denoted by translational degree of freedom. ಕ್ಲಿಯರ್? ಸೊ ನಿಮ್ಮ ಹತ್ರ ಒಂದು ಗ್ಯಾಸ್ ಮಾಲಿಕ್ಯೂಲ್ ಇದೆ ಅಂತಂದ್ರೆ ಅದು ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ಬೋದು. ಒಂದು ಟ್ರಾನ್ಸ್ಲೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಆಯಿತು, 2ನೇದು ವೈ ಆಕ್ಸಿಸ್ ಅಲ್ಲಿ, 3ನೇದು ಝಡ್ ಆಕ್ಸಿಸ್ ಅಲ್ಲಿ. ಸೊ ನಮಗೆ 3 ಅಂತ ಸಿಕ್ತು. ಯಾವುದು? ಟ್ರಾನ್ಸ್ಲೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಈಸ್ 3 ಫಾರ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಗೊತ್ತಾಯಿತು. ಸೊ ಗ್ಯಾಸ್ ಮಾಲಿಕ್ಯೂಲ್ಸ್ ಯಾವತ್ತೂ 3 ಡೈಮೆನ್ಷನಲ್ಲಿ ಓಡಾಡೋ ಕಾರಣ ಟ್ರಾನ್ಸ್ಲೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಯಾವತ್ತೂ 3 ಫಾರ್ ದ ಗ್ಯಾಸ್ ಮಾಲಿಕ್ಯೂಲ್ಸ್. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ರೋಟೇಷನಲ್ ಡಿಗ್ರಿ ಆಫ್ ಮೋಷನ್, ದಿಸ್ ಇಸ್ ನಾಟ್ ಆಲ್ವೇಸ್ ದ ಸೇಮ್. ರೋಟೇಷನಲ್ ಡಿಗ್ರಿ ಆಫ್ ಮೋಷನ್, ಅ ಸಿಂಗಲ್ ಮಾಲಿಕ್ಯೂಲನ್ನು ನೀವು ತಗೊಂಡ್ರೆ, ಅಂದರೆ ಮೋನೋ ಅಟಾಮಿಕ್ ಮಾಲಿಕ್ಯೂಲ್ ಅನ್ನು ತಗೊಂಡ್ರೆ, ಹೌ ಇಟ್ ವಿಲ್ ರೊಟೇಟ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್, ಈ ಥರ ಅಲ್ವಾ. ನಿಮಗೆ ಗೊತ್ತಿದೆ, ಇಲ್ಲಿ ಆಕ್ಸಿಸ್ ಅಲ್ಲಿ ನೀವು ನೋಡಬೇಕಾದ್ರೆ ಈ R ವ್ಯಾಲ್ಯೂ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್ ನೋಡೋದಾದ್ರೆ R ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 0. ಆದ ಕಾರಣ ಮೊಮೆಂಟ್ ಆಫ್ ಇನರ್ಷಿಯಾ I ಅಂತ ಹೇಳುವಂಥ ಏನಾಗುತ್ತೆ, ಆಲ್ಮೋಸ್ಟ್ 0ನೇ ಆಯ್ತಲ್ವಾ. ಸೊ ಏನಾಯ್ತು, ಇಲ್ಲಿ ಯಾವುದೇ ರೊಟೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಇರಲ್ಲ ಫಾರ್ ಮೋನೋ ಅಟಾಮಿಕ್ ಮಾಲಿಕ್ಯೂಲ್. ಡಯಾಟಮಿಕಲ್ ಇರುತ್ತೆ, ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೆಕ್ಸ್ಟ್. ಇನ್ನು ವೈಬ್ರೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಯಾವಾಗ ಬರೋದು ಅಂತ ನೀವು ಕೇಳ್ತಿರ್ಬೋದು. ಇಟ್ ಈಸ್ ಇಂಟ್ರೆಸ್ಟಿಂಗ್. ಯಾವಾಗ 2 or more than 2 molecules are bonded together with the help of a weak bond, they will start to vibrate. ಆವಾಗ ಫಾರ್ಮೇಷನ್ ಆಗುವಂಥದ್ದೇ ಯಾವುದು? ಈ ಡಿಗ್ರಿ ಆಫ್ ಫ್ರೀಡಮ್, ವಿಚ್ ಇಸ್ ನಥಿಂಗ್ ಬಟ್ ವೈಬ್ರೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಅರೈಸ್ ಆಗುವಂಥದ್ದು. ಕ್ಲಿಯರ್? ನಾವು ವಿ ವಿಲ್ ಗೋ ಬ್ಯಾಕ್ ಆ್ಯಂಡ್ ವಿ ವಿಲ್ ಲರ್ನ್ ಒಂದೊಂದೇ ಟೈಪ್ ಆಫ್ ಡಿಗ್ರಿ ಆಫ್ ಫ್ರೀಡಮ್. ಫಸ್ಟ್ ಮೋನೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಲ್ಲಿ ಹೇಗೆ, ಆಸ್ ದ ನೇಮ್ ಸಜೆಸ್ಟ್, ಮೋನೋ ಅಟಾಮಿಕ್ ಮಾಲಿಕ್ಯೂಲ್ ಅಂತಂದರೆ ಒಂದು ಮಾಲಿಕ್ಯೂಲ್ ಅಲ್ಲಿ ಬರೀ ಒಂದೇ ಆಟಮ್ ಇದೆ. ಸಿಂಪಲ್ ಆಸ್ ದ್ಯಾಟ್, ರೈಟ್? ಎಸ್. ಈಗ ಲೆಟ್ಸ್ ಗೋ ಫರ್ದರ್. ಇದಕ್ಕೆ ಯಾವುದೆಲ್ಲ ಟೈಪ್ ಆಫ್ ಡಿಗ್ರಿ ಆಫ್ ಫ್ರೀಡಮ್ ಸಿಗುತ್ತೆ ಅಂತ ನೋಡುವ. ಸೊ ನಾನಿಲ್ಲಿ ಮಾರ್ಕ್ ಮಾಡಿದ್ದೇನೆ, FT ಟ್ರಾನ್ಸ್ಲೇಷನಲ್, FR ರೊಟೇಷನಲ್, FV ವೈಬ್ರೇಷನಲ್. ಇದು ಎಷ್ಟೆಷ್ಟು ಅಂತ ಪರ್ ವ್ಯಾಲ್ಯೂ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋ. ಸೊ ಲೆಟ್ಸ್ ಫೈನಲಿ ಟೇಕ್ ದ ಸಮ್ ಆಲ್ಸೋ.
ಯೂಶಲ್ ಆಗಿ 18th ಗ್ರೂಪ್ ಎಲಿಮೆಂಟ್ಸ್ ಏನಿದೆ ಆಕ್ಟೆಟ್ ಸ್ಟ್ರಕ್ಚರ್ ಇದೆ ಅವ್ರಿಗೆ. ಅಟಾಮಿಕ್ ಲೆವೆಲಲ್ಲಿ ನೋಡೋದಾದ್ರೆ ದೇ ಆರ್ ಹ್ಯಾವಿಂಗ್ ಆಕ್ಟೆಟ್ ಸ್ಟ್ರಕ್ಚರ್, ಅಂದರೆ ಅವ್ರಿಗೆ ತುಂಬ ಸ್ಟೆಬಿಲಿಟಿ ಇದೆ. ಆದ ಕಾರಣ ದೇ ಡೋಂಟ್ ಹ್ಯಾವ್ ಟು ಫಾರ್ಮ್ ಬಾಂಡ್ ವಿತ್ ಎನಿ ಅದರ್ ಆಟಮ್ಸ್ ಟು ಬಿ ಸ್ಟೇಬಲ್. ತುಂಬ ಸ್ಟೇಬಲ್, ವೆರಿ ಸೆಕ್ಯೂರ್ಡ್. ಇನ್ಸೆಕ್ಯೂರ್ಡ್ ಪೀಪಲೇ ಅಲ್ಲ ಇವುಗಳು ಅಲ್ವಾ, ವೆರಿ ಸೆಕ್ಯೂರ್ಡ್. ಯಾರ ಜೊತೆನೂ ಮಿಂಗಲ್ ಆಗಿಲ್ಲ ಅಂದ್ರೆ ನಮಗೆ ಪರವಾಗಿಲ್ಲ, ವಿ ಆರ್ ಸ್ಟೇಬಲ್ ಅಂತ ಹೇಳುತ್ತೆ. ಸೊ ಹೀಲಿಯಂ, ನಿಯಾನ್ ಇದೆಲ್ಲ ಬರುವಂಥದ್ದು ಈ ಒಂದು ಕ್ಯಾಟಗರಿಯಲ್ಲಿ. ಈಗ ನಾವು ಲೆಟ್ಸ್ ಗೋಯಿಂಗ್ ಟು ದ ಡಿಗ್ರಿ ಆಫ್ ಫ್ರೀಡಮ್. ಲೀನಿಯರ್ ಆಗಿ ನೋಡೋದಾದ್ರೆ ಟ್ರಾನ್ಸ್ಲೇಷನಲ್ ಮೋಷನಲ್ಲಿ ಆಸ್ ಐ ಟೋಲ್ಡ್ ಯು ಎಕ್ಸ್ ಆಕ್ಸಿಸ್ ಅಲ್ಲೂ ಮೂವ್ ಆಗ್ಬೋದು, ವೈ ಆಕ್ಸಿಸ್ ಅಲ್ಲೂ ಮೂವ್ ಆಗ್ಬೋದು, ಝಡ್ ಆಕ್ಸಿಸ್ ಅಲ್ಲೂ ಮೂವ್ ಆಗ್ಬೋದು. ಸೊ 3 ಏನಾಯಿತು, ಟ್ರಾನ್ಸ್ಲೇಷನ್ ಆಯಿತು. ಸೊ 3 ಡಿಗ್ರೀಸ್ ಆಫ್ ಫ್ರೀಡಮ್ ಇನ್ ಟ್ರಾನ್ಸ್ಲೇಷನಲ್ ಕ್ಯಾಟಗರಿ ಅಂತ ಆಯಿತು. ಹೌದಲ್ವ, ನೀವು ನೋಡಿದರೆ ಆಲ್ರೆಡಿ ಕ್ಯಾಟಗರೀಸ್ ಎಷ್ಟಿದೆ ಅಂತ. ಟ್ರಾನ್ಸ್ಲೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಇದೆ, ಆ್ಯಂಡ್ ರೊಟೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಇದೆ, ವೈಬ್ರೇಷನಲ್ ಇದೆ. ಫೈನಲಿ ನಾವು ಟ್ರಾನ್ಸ್ಲೇಷನಲ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ನಾವು ಲೆಟ್ಸ್ ಕಮ್ ಟು ದ ರೊಟೇಷನಲ್ ಡಿಗ್ರಿ ಆಫ್ ಫ್ರೀಡಮ್. ನಾನು ಆವಾಗಲೇ ಹೇಳಿರೋ ಥರ ಸಿಂಗಲ್ ಆಟಮ್ ಇದೆ ಮಾಲಿಕ್ಯೂಲ್ ಒಳಗಡೆ. ಸೊ ಇಟ್ ವಿಲ್ ರೊಟೇಟ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ಸೊ ಆರ್ ವ್ಯಾಲ್ಯೂ 0 ಆಯಿತು. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಕೂಡ 0. ಇಲ್ಲಿ ಏನಾಗುತ್ತೆ, ಡಿಗ್ರಿ ಆಫ್ ಫ್ರೀಡಮ್ ಕರೆಸ್ಪಾಂಡಿಂಗ್ ಟು ರೊಟೇಷನ್ ವಿಲ್ ಬಿ 0. ವೈಬ್ರೇಷನ್ ಆಗಬೇಕು ಅಂದರೆ ಅಲ್ಲೊಂದು ವೀಕ್ ಬಾಂಡ್ ಬೇಕು. ವೀಕ್ ಬಾಂಡ್ಗೆ ಬರೀ ಒಂದು ಆಟಮ್ ಇದ್ರೆ ನಡೆಯುತ್ತಾ ಇಲ್ಲ. ಸೊ ಇಲ್ಲೂ ಕೂಡ 0 ಆಯಿತು ಡಿಗ್ರಿ ಆಫ್ ಫ್ರೀಡಮ್. ಸೊ ಟೋಟಲ್ ತೆಗೆಯೋದಾದ್ರೆ ನಿಮಗೆ 3 ಅಂತ ಬಂತು ಆನ್ಸರ್. ಸೊ ಟೋಟಲಿ 3 ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ ಯಾವುದಕ್ಕೆ, ಮೊನೋ ಅಟಾಮಿಕ್ ಮಾಲಿಕ್ಯೂಲ್ಗೆ. ಆ್ಯಂಡ್ ಇಟ್ ಈಸ್ ಆಲ್ ಕಾಂಟ್ರಿಬ್ಯೂಟೆಡ್ ಬೈ ಓನ್ಲಿ 1 ಡಿಗ್ರಿ ಆಫ್ ಫ್ರೀಡಮ್ ವಿಚ್ ಇಸ್ ಟ್ರಾನ್ಸ್ಲೇಷನಲ್. ಕ್ಲಿಯರ್? ನೌ ಲೆಟ್ಸ್ ಗೋ ಟು ದ ಸೆಕೆಂಡ್ ಟೈಪ್ ವಿಚ್ ಈಸ್ ನಥಿಂಗ್ ಬಟ್ ಡೈಅಟಾಮಿಕ್ ಮಾಲಿಕ್ಯೂಲ್. ಡೈಅಟಾಮಿಕ್ ಮಾಲಿಕ್ಯೂಲ್ ಅಂದರೆ ಆಸ್ ದ ನೇಮ್ ಸಜೆಸ್ಟ್ ಅದರಲ್ಲಿ 2 ಆಟಮ್ಸ್ ಇರುತ್ತೆ. ಮಾಲಿಕ್ಯೂಲ್ ಒಳಗಡೆ 2 ಆಟಮ್ಸ್ ಇರುತ್ತೆ. ನಿಮಗೆ ಗೊತ್ತಿದೆ, ಆಟಮ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಅ ಮ್ಯಾಟರ್. ಆಟಮ್ಸ್ ಜೊತೆ ಸೇರಿದ್ರೇನೆ ಮಾಲಿಕ್ಯೂಲ್ಸ್ ಆಗುವಂಥದ್ದು ಅಲ್ವಾ. ಒಂದು ಆಟಮ್ ಇರುತ್ತೆ, ಕೆಲವು ಸಲ ಮಲ್ಟಿಪಲ್ ಆಟಮ್ಸ್ ಕಮಿಂಗ್ ಟುಗೆದರು ಕೇಸಸ್ ಕೂಡ ನಾವು ನೋಡ್ತೇವೆ. ಆ್ಯಂಡ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ಗೆ ಎಕ್ಸಾಂಪಲ್ ಗ್ಯಾಸಲ್ಲಿ O2, H2, N2 ಎಕ್ಸೆಟ್ರಾ. ಆ್ಯಂಡ್ ದಿಸ್ ಇಸ್ ಆಲ್ ಕನ್ಸಿಡರ್ ಟು ಬಿ ರಿಜಿಡ್. ರಿಜಿಡ್ ಅಂದರೆ ಬಾಂಡ್ ತುಂಬ ಸ್ಟ್ರಾಂಗ್ ಇದೆ ಅವುಗಳ ಮಧ್ಯ, 2 ಆಟಮ್ನ ಮಧ್ಯ ಬಾಂಡ್ ಸ್ಟ್ರಾಂಗರ್ ಇದೆ ಅಂತ ಅರ್ಥ. ನಾವು ಹೌ ಇಟ್ ವಿಲ್ ರೊಟೇಟ್ ಅಂತ ನೋಡೋಣ. ಫಸ್ಟ್ ನಿಮ್ಮ ಹತ್ರ ಒಂದು ಈ ಥರ ಡೈಅಟಾಮಿಕ್ ಮಾಲಿಕ್ಯೂಲ್ ಸೆಟ್ ಇದೆ. ಇಲ್ಲೊಂದು ಮಾಲಿಕ್ಯೂಲ್ ಅವುಗಳ ಮಧ್ಯೆ ಒಂದು ಬಾಂಡ್ ಇದೆ. ಅದನ್ನು ನೀವು ವೈ ಆಕ್ಸಿಸಲ್ಲಿ ಇಟ್ಟಿದ್ದೀರಾ. ಈ ಥರ ವೈ ಆಕ್ಸಿಸಲ್ಲಿ ಇಟ್ಟಿದ್ದೀರಾ. ನಾವು ವಾಟ್ ಆರ್ ದ ರೊಟೇಟಿಂಗ್ ಆಪ್ಷನ್ಸ್ ಇಟ್ ಹ್ಯಾಸ್ ಅಂತ ನೋಡಿದ್ರೆ, ಒಂದು ಇಟ್ ಕ್ಯಾನ್ ರೊಟೇಟ್ ಅಬೌಟ್ ಎಕ್ಸ್ ಆಕ್ಸಿಸ್ ಆಸ್ ಇಟ್ ಈಸ್ ಶೋನ್. ಸೊ ಎಕ್ಸ್ ಆಕ್ಸಿಸ್ಗೆ ಏನು ಹೇಳುವಂಥದ್ದು, ಕರೆಸ್ಪಾಂಡಿಂಗ್ ಆಗಿ ಅದು ರೊಟೇಟ್ ಆಗಬಹುದು, ಹೌದಲ್ವಾ. ಸೊ ಎಕ್ಸ್ ಆಕ್ಸಿಸ್ ಈ ಥರ ಇದೆ, ಸೊ ಅದು ಈ ಥರ ರೊಟೇಟ್ ಆಗ್ಬೋದು. ಒಂದು ರೊಟೇಷನ್ ಆಯ್ತಲ್ವಾ. ಇನ್ನೊಂದು ಝಡ್ ಆಕ್ಸಿಸ್ ಇದೆ ಅಲ್ಲಿ. ಸೊ ಝಡ್ ಆಕ್ಸಿಸ್ ಯಾವ ಥರ ಇದೆ ಅಂತ ನೋಡಿದ್ರೆ, ಸೊ ಈ ಥರನೂ ರೊಟೇಟ್ ಆಗುತ್ತೆ ನಮ್ಮ ಡೈಅಟಾಮಿಕ್ ಮಾಲಿಕ್ಯೂಲ್ ಎಲ್ಲಿ ಈ ಥರ. ಸೊ 2 ರೊಟೇಷನ್ ಸಾಧ್ಯ ಇದೆ. ಹಾಗಾದರೆ ಮ್ಯಾಮ್ ಎಕ್ಸ್ ಆಕ್ಸಿಸ್ಗೆ ಕರೆಸ್ಪಾಂಡಿಂಗ್ ಆಗಿ ರೊಟೇಟ್ ಆಯಿತು, ದೆನ್ ಝಡ್ ಆಕ್ಸಿಸ್ಗೆ ಕರೆಸ್ಪಾಂಡ್ ಆಗಿ ರೊಟೇಟ್ ಆಯಿತು, ಬಟ್ ಹೌ ಅಬೌಟ್ ವೈ ಆಕ್ಸಿಸ್? ಸಿನ್ಸ್ ದ ಆಟಮ್ಸ್ ಆರ್ ಆನ್ ದ ವೈ ಆಕ್ಸಿಸ್ ಇಟ್ ಸೆಲ್ಫ್, ಅಲ್ಲಿ ಆರ್ ವ್ಯಾಲ್ಯೂ ಕ್ಲೋಸ್ ಟು 0 ಆಯ್ತಲ್ವಾ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ 0 ಆಯಿತು, ಬಿಕಾಸ್ ನಾವು ಆಕ್ಸಿಸ್ ಆಫ್ ರೊಟೇಷನ್ ತಗೊಂಡಿರೋದು ಮತ್ತು ಪಾರ್ಟಿಕಲ್ ತಗೊಂಡಿರೋದು 2 ಒಂದೇ ಆಕ್ಸಿಸ್ ಆಗಿರೋ ಕಾರಣ ರೊಟೇಷನ್ 0 ಆಯಿತು. ಕ್ಲಿಯರ್? ಸೊ ಡ್ಯೂ ಟು ರೊಟೇಷನ್ ದ ಡಿಗ್ರಿ ಆಫ್ ಫ್ರೀಡಮ್ ವಿಲ್ ಬಿ ಜಸ್ಟ್ 2 ಹಿಯರ್, ನಾಟ್ 3. ಅಥವಾ ಆ ಮಾಲಿಕ್ಯೂಲನ್ನು ನೀವು ಯಾವ ಆಕ್ಸಿಸಲ್ಲಿ ಇಟ್ಟಿದ್ದೀರೋ ಅಲ್ಲಿ ಯಾವುದೇ ಡಿಗ್ರಿ ಆಫ್ ಫ್ರೀಡಮ್ ರಿಲೇಟೆಡ್ ಟು ರೊಟೇಷನ್ ನೀವು ನೋಡಲ್ಲ. ಕ್ಲಿಯರ್? ನೆಕ್ಸ್ಟ್ ವಿ ವಿಲ್ ಗೋ ಫರ್ದರ್. ಟ್ರಾನ್ಸ್ಲೇಷನ್ ನೋಡೋದಾದ್ರೆ ಆಸ್ ಸಚ್ 2 ಆಟಮ್ಸ್ ಇದೆ ಒಂದು ಮಾಲಿಕ್ಯೂಲಲ್ಲಿ, ಎಕ್ಸಲ್ಲೂ ಹೋಗ್ಬೋದು, ವೈಯಲ್ಲೂ ಹೋಗ್ಬೋದು, ಝಡಲ್ಲೂ ಹೋಗ್ಬೋದು. ಸೊ 3. ನಾವು ವೈಬ್ರೇಷನಲ್ ಇದೆಯಾ ಅಂತ ಒಂದು ಕ್ವೆಶನ್. ಸಿ, ವೈಬ್ರೇಷನಲ್ಲಿ ನೋಡಿದ್ರೆ 2 ಆಟಮ್ಸ್ ಈ ಥರ ವೈಬ್ರೇಟ್ ಆಗಬೇಕಂದ್ರೆ ಅಲ್ಲೊಂದು ವೀಕ್ ಬಾಂಡ್ ಬೇಕು. ಇಲ್ಲಿ ಆ ವೀಕ್ ಬಾಂಡ್ ಎಕ್ಸಿಸ್ಟ್ ಆಗ್ತಿದೆಯಾ ಇಸ್ ಅ ಕ್ವೆಶನ್, ರೈಟ್? ಇಲ್ಲ. ಇಲ್ಲಿ ನಾವು ತಗೊಳ್ಳೋಂಥದ್ದು ರಿಜಿಡ್ ಕೇಸ್. ಯೂಶಲ್ ಆಗಿ ಆಟಮ್ಸ್ ಆರ್ ಬಾಂಡೆಡ್ ಬೈ ಅ ರಿಜಿಡ್ ಬಾಂಡ್ ಅಂತ ಹೇಳ್ತೀವಿ. ಆಟಮ್ಸ್ ಆರ್ ರಿಜಿಡ್ ಅಂದರೆ ದ ಬಾಂಡ್ ಇಸ್ ಸ್ಟ್ರಾಂಗರ್ ಅಂತ ಹೇಳ್ತೇವೆ. ಆ್ಯಂಡ್ ಹಿಯರ್ ಇಟ್ ಈಸ್ ನಾಟ್ ಅ ವೀಕ್ ಬಾಂಡ್, ಆದ ಕಾರಣ ನೀವು ಯಾವುದೇ ವೈಬ್ರೇಷನನ್ನು ನೋಡಲ್ಲ ಅನ್ಲೆಸ್ ಇಟ್ ಇಸ್ ಮೆನ್ಷನ್. ಸೊ ಇಟ್ ಈಸ್ 0. ಸೊ ಡಿಗ್ರಿ ಆಫ್ ಫ್ರೀಡಮ್ ಡ್ಯೂ ಟು ವೈಬ್ರೇಷನ್ 0 ಆಯಿತು. ಸೊ ಟೋಟಲ್ 5 ಅಂತ ಬಂತು. ನಾವು ದ ಫೈನಲ್ ಕ್ಯಾಟಗರಿ ಈಸ್ ದ್ಯಾಟ್ ಟ್ರೈಅಟಾಮಿಕ್. ಟ್ರೈಅಟಾಮಿಕ್ ಅಂದರೆ ಒಂದು ಮಾಲಿಕ್ಯೂಲಲ್ಲಿ 3 ಆಟಮ್ಸ್ ಆರ್ ದೇರ್. ಆ್ಯಂಡ್ ಆರ್ ದೇ ಲೀನಿಯರ್ ಆರ್ ನಾನ್ ಲೀನಿಯರ್ ಇಸ್ ಅ ಕ್ವೆಶನ್. ಲೀನಿಯರ್ ಅಂತಂದರೆ ನೋಡಿ, ಇಲ್ಲಿ 3 ಆಟಮ್ಗಳು ಒಂದೇ ಲೈನಲ್ಲಿದ್ದರೆ ಇಟ್ ವಿಲ್ ಬಿ ಲೀನಿಯರ್. ದಿಸ್ ಇಸ್ ಲೀನಿಯರ್ ಕೇಸ್. 3 ಆಟಮ್ಗಳು ಒಂದೇ ಲೈನಲ್ಲಿ ಇಲ್ಲ, ಸಪೋಸ್ ಈ ಥರ ಇದೆ ಅಂದರೆ ಇದು ನಾನ್ ಲೀನಿಯರ್ ಆಯ್ತಲ್ವಾ. ದಿಸ್ ಇಸ್ ನಾನ್ ಲೀನಿಯರ್.
ಹೌ ನೈಸ್, ರೈಟ್? ಎಸ್. ಸೊ ನಾನ್ ಲೀನಿಯರ್ಗೆ ಎಕ್ಸಾಂಪಲ್ ನಮ್ಮ ವಾಟರ್ H2O, ಲೀನಿಯರ್ಗೆ ಎಕ್ಸಾಂಪಲ್ ಒಂದು ಕಾರ್ಬನ್ ಡೈಆಕ್ಸೈಡ್. ಈಗ ಹೇಳಿ ಹೇಗೆ ಅಂತ ಕೇಳ್ತೀರಾ? ಎಸ್, ಐ ವಿಲ್ ಎಕ್ಸ್ಪ್ಲೇನ್. ಲೀನಿಯರ್ ಇದ್ರೆ ವೆರಿ ಸಿಂಪಲ್. ಈ ಡಯಾಟೋಮಿಕ್ ಕೇಸಲ್ಲಿ ಹೇಗಾಯ್ತೋ, ಎರಡಿರೋ ಕಡೆ 3 ಆಟಮ್ಸ್ ಇರುತ್ತೆ. ಇಲ್ಲಿ 2 ಇದೆ ಅಲ್ವಾ, ನೀವು ಇನ್ನೊಂದು ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಸೊ 3 ಆಟಮ್ಸ್ ಜೊತೆಗೆ ಒಂದು ಸ್ಟಿಕ್ ತರ ನಿಂತ್ರೆ ಹೇಗಾಗ್ಬೋದು? ಎಲ್ಲ ಸೇಮೇ ಬರುತ್ತೆ. ಟ್ರಾನ್ಸ್ಲೇಷನಲ್ ವಿಲ್ ಬಿ 2, ಡೌಟ್ ಇಲ್ಲ. rotational translation will be 3, right? Translation will be 3, yes. Rotational will be 2 and vibration illa yakandre illi weak bond illa, so total 5 anta bantu. Adre non linear case alli it is different. How anta nodu. Non linear case alli of course non linear molecule anna illi torsidare. Atoms are arranged in non linear manner or method, right? Yes. Iga of course ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಮಾಡ್ಬೋದು, ವೈ ಆಕ್ಸಿಸ್ ಅಲ್ಲಿ ಮೂವ್ ಮಾಡ್ಬೋದು, ಝೆಡ್ ಆಕ್ಸಿಸ್ ಅಲ್ಲೂ ಮೂವ್ ಮಾಡ್ಬೋದು. ಸೊ 3 ಟ್ರಾನ್ಸ್ಲೇಷನಲ್ ಮೋಷನ್ ಇದೆ ಅಲ್ವಾ? ಸೊ ಇಲ್ಲಿ ನಾನು ಟ್ರಾನ್ಸ್ಲೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಅನ್ನ 3 ಅಂತ ಬರೀಬೋದು. ಇನ್ನು ರೊಟೇಷನಲ್ ನೋಡೋದಾದ್ರೆ ಪ್ರೀವಿಯಸ್ ಕೇಸಲ್ಲಿ ಡಯಾಟೋಮಿಕ್ ಇರ್ಬೋದು ಅಥವಾ ಲೀನಿಯರ್ ಟ್ರಯಾಟೋಮಿಕ್, ಎರಡರಲ್ಲೂ ನಮಗೆ ರೊಟೇಷನಲ್ ಮೋಷನ್ 2 ನೋಡಿರುವಂಥದ್ದು. ನಾವು ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ನೋಡಬೇಕಾದ್ರೆ ಅದು ವ್ಯಾಲಿಡ್ ಇರಲಿಲ್ಲ. ಬಟ್ ಇನ್ ದಿಸ್ ಕೇಸ್ ಇಟ್ ಇಸ್ ವ್ಯಾಲಿಡ್. ಹೌ ಅಂತ ಕೇಳಿದ್ರೆ, ಸಿ, ನಾವು ಇಟ್ಟಿರುವಂಥದ್ದು ನಮ್ಮ ಆಬ್ಜೆಕ್ಟ್ ಅನ್ನ, ಅಂದ್ರೆ ನಮ್ಮ ಟ್ರಯಾಟೋಮಿಕ್ ಮಾಲಿಕ್ಯೂಲ್ ಅನ್ನ ಎಲ್ಲಿಟ್ಟಿರುವಂಥದ್ದು? ಎಕ್ಸ್ ಆಕ್ಸಿಸ್ ಅಲ್ಲಿ ಇಟ್ಟಿರುವಂಥದ್ದು. ಆಬ್ವಿಯಸ್ಲಿ ಇಟ್ ಕ್ಯಾನ್ ಈಸಿಲಿ ರೊಟೇಟ್ ಅಬೌಟ್ ವೈ ಆಕ್ಸಿಸ್, ಒಂದಾಯ್ತಲ್ವಾ ಡಿಗ್ರಿ ಆಫ್ ಫ್ರೀಡಮ್, ಅಂಡ್ ಝೆಡ್ ಆಕ್ಸಿಸ್, ಅದರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಇಟ್ ಕ್ಯಾನ್ ಈಸಿಲಿ ರೊಟೇಟ್. ಹೌ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್? ಈಗ ನೀವು ಇಟ್ಟಿರುವಂಥದ್ದು ಎಲ್ಲಿ? ಸೇ ಎಕ್ಸ್ ಆಕ್ಸಿಸ್ ಅಲ್ಲೇ ನೀವು ಟ್ರಯಾಟೋಮಿಕ್ ಮಾಲಿಕ್ಯೂಲ್ ಅನ್ನು ಇಟ್ಟಿದ್ದೀರಾ ಅನ್ಕೊಳ್ಳಿ. ಸೊ ಡಯಾಟೋಮಿಕ್ ಮತ್ತೆ ಟ್ರಯಾಟೋಮಿಕ್ ಲೀನಿಯರ್ ಕೇಸಲ್ಲಿ ಇಟ್ ವಾಸ್ ರೊಟೇಟಿಂಗ್ ಲೈಕ್ ದಿಸ್. ಸೊ ಮೊಮೆಂಟ್ ಆಫ್ ಇನರ್ಷಿಯಾ 0 ಆಯಿತು. ಈ ಥರ ರೊಟೇಷನ್ ಆಗಿದ್ರೆ ನಾವು ರೊಟೇಷನನ್ನು ಕನ್ಸಿಡರ್ ಮಾಡ್ತೇವೆ. ಇಲ್ಲ ಅಬೌಟ್ ಇಟ್ಸ್ ಓನ್ ಆಕ್ಸೆಸ್ ಆಗಬೇಕಾದ್ರೆ ಆ ರೊಟೇಷನ್ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ವ್ಯಾಲ್ಯೂ 0. ಬಟ್ ಹಿಯರ್ ಐ ವ್ಯಾಲ್ಯೂ ವಿಲ್ ನಾಟ್ ಬಿ ಈಕ್ವಲ್ ಟು 0. ಯಾಕೆ ಅಂತಂದರೆ 3 ಆಟಮ್ಸ್ ಇದೆ. ಆಫ್ಕೋರ್ಸ್ ಈ ಆಟಮ್ ಮತ್ತು ಈ ಆಟಮ್ ಆರ್ ವ್ಯಾಲ್ಯೂ, that perpendicular distance between the axis of rotation and the particle r value is 0. So moment of inertia 0 ಆಯಿತು. ಬಟ್ ಥರ್ಡ್ ಮಾಲಿಕ್ಯೂಲ್ ನೋಡಿ ಸ್ವಲ್ಪ ಗ್ಯಾಪ್ ಇದೆ. ದಿಸ್ r value is not equal to 0. ಸೊ ಡ್ಯೂ ಟು ದ್ಯಾಟ್ ಆಟಮ್ ಅಲ್ಲೊಂದು ಏನು ಹೇಳುವಂಥದ್ದು ರೊಟೇಷನ್ ಕ್ರಿಯೇಟ್ ಆಗ್ತದೆ ಅಲ್ವಾ? ಮೊಮೆಂಟ್ ಆಫ್ ಇನರ್ಷಿಯಾ ಕೂಡ ಇದೆ. ಆ ರೊಟೇಷನ್ನ ನಾವು ಕನ್ಸಿಡರ್ ಮಾಡಬಹುದು. ಸೊ ನಮಗೆ ಟೋಟಲಿ ಸಿಗುವಂತಹ ಡಿಗ್ರಿ ಆಫ್ ಫ್ರೀಡಮ್ ವಿಚ್ ಇಸ್ ಡ್ಯೂ ಟು ರೊಟೇಷನ್ ಈಸ್ 3 and due to translation is 3, vibration is 0. So total ಎಷ್ಟಾಯಿತು? 6 ಆಯಿತು for non-linear triatomic molecule. So this is the method which you will use to calculate the degrees of freedom. So ನಿಮಗೆ ಅರ್ಥ ಆಗಿರ್ಬೋದು degree of freedom ಅಂತಂದರೆ very simple. It is the possible independent motion of a system, a motion a system can have. ಅದರಲ್ಲಿ if you notice one thing dear students, depending on the type of molecule, whether it is mono, di or tri, the degree of freedom changes. ಮೋನೋ ಅಂತಂದರೆ ಬರೀ ಟ್ರಾನ್ಸ್ಲೇಷನ್ ಇರುತ್ತೆ, ರೊಟೇಷನಲ್ ಇರಲ್ಲ, ವೈಬ್ರೇಷನಲ್ ಇರಲ್ಲ. ಡೈ ಅಂತಂದರೆ ಡಯಾಟೋಮಿಕ್ ಮಾಲಿಕ್ಯೂಲ್ಸ್ನ ಕೇಸಲ್ಲಿ ಟ್ರಾನ್ಸ್ಲೇಷನ್ ವಿಲ್ ಬಿ 3, ದರ್ ಇಸ್ ನೋ ಡೌಟ್ ಇನ್ ಇಟ್, ಆ್ಯಂಡ್ ರೊಟೇಷನಲ್ ವಿಲ್ ಬಿ ಜಸ್ಟ್ 2. ಸೊ ಟೋಟಲ್ 5 ಆಯಿತು. ಟ್ರಯಾಟೋಮಿಕ್ ಕೇಸಿಗೆ ಬಂದಾಗ ಅದರಲ್ಲಿ 2 ಕ್ಯಾಟಗರೀಸ್ ಇವೆ. 2 ಕ್ಯಾಟಗರೀಸಲ್ಲಿ ಒಂದು ನಾನ್ ಲೀನಿಯರ್, ಇನ್ನೊಂದು ಲೀನಿಯರ್. ಲೀನಿಯರ್ ಬಿಹೇವ್ಸ್ ಮಚ್ ಮೋರ್ ಲೈಕ್ ಡಯಾಟೋಮಿಕ್. ಹಿಯರ್ ಬಿಹೇವ್ಸ್ ಅಂತ ಹೇಳೋಕ್ಕಾಗಲ್ಲ, ಒಂದು ಕಂಪೇರ್ ಮಾಡ್ಕೊಂಡು ನಾವು ಕಲಿಬೋದು ಅಂತ ಹೇಳ್ಬೋದು. ಸೊ ರೊಟೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ವಿಲ್ ಬಿ ಜಸ್ಟ್ 2, ನಾಟ್ 3. ಬಟ್ ನಾನ್ ಲೀನಿಯರ್ ಬಂದ, ಸೊ ಲೀನಿಯರಲ್ಲಿ ಬರೀ 2 ಇರುತ್ತೆ ರೊಟೇಷನಿಂದಾಗಿ ಸಿಗುವಂಥ ಡಿಗ್ರಿ ಆಫ್ ಫ್ರೀಡಮ್. ಬಟ್ ನಾನ್ ಲೀನಿಯರಲ್ಲಿ ದರ್ ವಿಲ್ ಬಿ 3 ಕೇಸಸ್ ಇರುತ್ತೆ ಡಿಗ್ರಿ ಆಫ್ ಫ್ರೀಡಮ್ ಡ್ಯೂ ಟು ರೊಟೇಷನ್, ಅಥವಾ ರೊಟೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳ್ಬೋದು. ಸೊ ಟೋಟಲ್ 6 ಆಯಿತು ಫಾರ್ ನಾನ್ ಲೀನಿಯರ್. ಸೊ ಟ್ರಯಾಟೋಮಿಕ್ ಅಂತ ಬರೀ ಕೇಳೋದಾದ್ರೆ ಯು ಹ್ಯಾವ್ ಟು ಆಲ್ವೇಸ್ ಮೆನ್ಷನ್ ಇಟ್ ಆಸ್ 6, ಯಾಕಂದರೆ ನಾವು ನಾನ್ ಲೀನಿಯರ್ ಕೇಸನ್ನೇ ಕನ್ಸಿಡರ್ ಮಾಡ್ತೇವೆ. ಸೊ ಯಾರಾದರೂ ಕೇಳಿದ್ರೆ ಟ್ರಯಾಟೋಮಿಕ್ ಇದು ಯು ಹ್ಯಾವ್ ಟು ಸೇ 6, ನಾಟ್ 5, ಅನ್ಲೆಸ್ ದೇ ಮೆನ್ಷನ್ ಇಟ್ ಸ್ಪೆಸಿಫಿಕಲಿ. Now the last part of today's class is that ಈ ಟೇಬಲ್ ಅನ್ನು ನೀವು ನೆನ್ಪಿಟ್ಕೊಳ್ಳಿ, ಕಲೀರಿ. ಇಟ್ ವಿಲ್ ಬಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಆಲ್ಸೋ. ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಡಿಗ್ರಿ ಆಫ್ ಫ್ರೀಡಮ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ನೆಕ್ಸ್ಟ್. ಆಬ್ವಿಯಸ್ಲಿ ನಿಮಗೆ ಗೊತ್ತಾಗಿದೆ, ಮಾಲಿಕ್ಯೂಲ್ ಚೇಂಜ್ ಆದ ಹಾಗೆ ಡಿಗ್ರಿ ಆಫ್ ಫ್ರೀಡಮ್ ಚೇಂಜ್ ಆಯ್ತಲ್ವಾ? ಎಸ್. ಸೊ ದ ನಂಬರ್ ಆಫ್ ಆಟಮ್ಸ್ ಫಾರ್ಮಿಂಗ್ ಅ ಮಾಲಿಕ್ಯೂಲ್ ವಿಲ್ ಬಿ 1 ಫ್ಯಾಕ್ಟರ್. ಇವಾಗ ಮೋನೋ ಮಾಲಿಕ್ಯೂಲ್ ಮತ್ತು ಡಯಾಟೋಮಿಕ್ ಮಾಲಿಕ್ಯೂಲ್, ವೈ
ಮೊನೋಅಟಾಮಿಕಲಿ ಡಯಾಟಮಿಕಲಿ ವಿ ಹ್ಯಾವ್ ಸೀನ್ ಡಿಫ್ರೆಂಟ್ ಡಿಗ್ರೀಸ್ ಆಫ್ ಫ್ರೀಡಮ್. ಏನಾಯಿತು ರೀಸನ್ ಯಾಕೆ ಅಂತಂದರೆ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಟ್ ಸೆಲ್ಫ್ ಇಸ್ ದ ರೀಸನ್ ಅಲ್ವಾ. ಎಸ್, ನಾವು ದ ಸ್ಟ್ರಕ್ಚರ್ ಆಫ್ ದ ಮಾಲಿಕ್ಯೂಲ್ ವೆದರ್ ದೇ ಆರ್ ಲೀನಿಯರ್ ಆರ್ ಲೀನಿಯರ್ ಅದು ಕೂಡ ಮ್ಯಾಟರ್ ಆಗುತ್ತೆ. ಯಾಕಂದರೆ ನಾವು ನೋಡಿದ್ವಿ ಟ್ರೈ ಅಟಾಮಿಕ್ ಮಾಲಿಕ್ಯೂಲ್ನ ಕೇಸಲ್ಲಿ, ರೈಟ್. ಆ್ಯಂಡ್ ಟೆಂಪ್ರೇಚರ್ ಆಫ್ ದ ಗ್ಯಾಸ್ ಇದು ಯಾಕೆ, ಕ್ಯಾನ್ ಯು ಜಸ್ಟ್ ಟೆಲ್ ಮಿ? ಟೆಂಪ್ರೇಚರ್ ಆಫ್ ದ ಗ್ಯಾಸ್ಗೂ ಈ ಡಿಗ್ರಿ ಆಫ್ ಫ್ರೀಡಮ್ಗೆ ಏನು ಸಂಬಂಧ? ಡಿಗ್ರಿ ಆಫ್ ಫ್ರೀಡಮ್ ವಿಲ್ ಬಿ ಮೋರ್ ವೆನ್ ದ ಟೆಂಪರೇಚರ್ ಇಸ್ ಮೋರ್. ಹೌ? ಇದು ಇವಾಗ ಎರಡು ಮಾಲಿಕ್ಯೂಲ್ ಇದೆ ಕನೆಕ್ಟೆಡ್ ಬೈ ಅ ಸ್ಟ್ರಾಂಗ್ ಬಾಂಡ್ ಅಂತ ಇಟ್ಕೊಳ್ಳುವ. ವೆನ್ ಯು ಹೀಟ್ ದ ಗ್ಯಾಸ್, ಈ ಮಾಲಿಕ್ಯೂಲ್ಸ್ನ ಮಧ್ಯೆ ಇರುವಂತಹ ಬಾಂಡ್ ವೀಕ್ ಆಗ್ತಾ 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 ಹೋಗ್ತದೆ. ಆ್ಯಂಡ್ ಎಟ್ ಒನ್ ಟೈಮ್ ಇಟ್ ವಿಲ್ ಸ್ಟಾರ್ಟ್ ವೈಬ್ರೇಟಿಂಗ್ ಲೈಕ್ ದಿಸ್. ಸೊ ದೇರ್ ಇಸ್ ಅ ವೈಬ್ರೇಷನಲ್, ಎಸ್ ಇಟ್ ಇಸ್ ಕರೆಕ್ಟ್, ವೈಬ್ರೇಷನಲ್ ಡಿಗ್ರಿ ಆಫ್ ಫ್ರೀಡಮ್ ಆಲ್ಸೋ. ಕ್ಲಿಯರ್? ಆಗ ನಿಮಗೆ ಇಲ್ಲೊಂದು ಏನು ಹೇಳ್ಬೋದು, ಡಿಗ್ರಿ ಆಫ್ ಫ್ರೀಡಮ್ಗೂ ಟೆಂಪ್ರೇಚರ್ಗೂ ಸಂಬಂಧ ಇದೆ ಅಂತ ಹೇಳ್ಬೋದಲ್ವಾ. ಎಸ್, ಸೊ ಇಟ್ ವಿಲ್ ಬಿ ಕಾಂಟ್ರಿಬ್ಯೂಟೆಡ್. ಆ್ಯಂಡ್ ಮೊನೋ ಅಟಾಮಿಕ್ನ ಕೇಸಲ್ಲಿ ಇದು ಪಾಸಿಬಲ್ ಇಲ್ಲ, ಬಿಕಾಸ್ ಇಟ್ ವಿಲ್ ನೆವರ್ ಎವರ್ ಶೋ ವೈಬ್ರೇಷನಲ್ ಡಿಗ್ರಿ ಆಫ್ ಫ್ರೀಡಮ್. ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ದೆ ಶುಡ್ ಬಿ ಅಟ್ ಲೀಸ್ಟ್ 2 atoms ಫಾರ್ ಮೇಕಿಂಗ್ ಅ ಬಾಂಡ್, ಕರೆಕ್ಟ್. ಸೊ ಮೊನೋ ಅಟಾಮಿಕಲ್ಲಿ ಇದು ಅಪ್ಲಿಕೇಬಲ್ ಆಗಲ್ಲ, ಬಟ್ ಎನಿಥಿಂಗ್ ಅಬೌವ್ ವಿಲ್ ಬಿ ಕನ್ಸಿಡರ್ಡ್ ಹಿಯರ್. Clear? So I hope, dear students, this important part which is degree of freedom is very clear to you. ನಾನು ನೋಡಿದ್ದೇನೆ ಇನ್ ಮೈ ಎಕ್ಸ್ಪೀರಿಯನ್ಸ್, ಸುಮಾರು ಜನ ಈವನ್ 12th ಆದಮೇಲೆ ಡಿಗ್ರಿ ಸ್ಟೂಡೆಂಟ್ಸ್ ಇರ್ಬೋದು, ಮಾಸ್ಟರ್ ಸ್ಟೂಡೆಂಟ್ಸ್ ಇರ್ಬೋದು, ಅವರು ಡಿಗ್ರಿ ಆಫ್ ಫ್ರೀಡಮ್ ಕಲಿಬೇಕಾದ್ರೆ ಸ್ಟಿಲ್ ದೇ ವಿಲ್ ಬಿ ಗೆಟಿಂಗ್ ಕನ್ಫ್ಯೂಸ್ಡ್ ವಾಟ್ ಇಸ್ ಇಟ್ ಅಂತ. ಸೊ ಇದನ್ನು ಬೇಸಿಕ್ ಇರೋ ಕಾರಣ ತುಂಬಾ ನೀಟಾಗಿ ನಾವು ಕಲಿಬೇಕು. ಆ್ಯಂಡ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ಅವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಟಿಲ್ ವಿ ಮೀಟ್ ಆನ್ ಅವರ್ ನೆಕ್ಸ್ಟ್ ಸೆಷನ್, ಬೈ ಬೈ ಆಸ್ಪಿರೆಂಟ್ಸ್.